ಮಧ್ಯದಲ್ಲಿ ಇರಲಿಲ್ಲ. ಅಲ್ಲೆಲೂಯ. ಉತ್ತರ ಭಾರತ ಕಡೆ ಅದು ಪುಣೆನಲ್ಲಿ ಬೈಬಲ್ ಕಾಲೇಜ್ ಮುಗಿಸಿ ಬಂದಿದ್ದಾರೆ. ದೇವ್ರ ನಮಗೆ ಮಹಿಮುಂಟಾಗಲಿ. ಅಲ್ಲೆಲೂಯ. ಈಗ ಸಮಯ ಕೊಡಲ್ಪಡುತ್ತೆ. ದೇವರ ಮಹಿಮೆಗಾಗಿ ಸಾಕ್ಷಿ ಹಂಚಿ ಕೆಲವು ಮಾತುಗಳನ್ನು ಹಂಚ್ಕೊಳ್ತಾರೆ. ಜೋಶಿ ಅಲ್ಲೆಲೂಯ. ಎಲ್ಲ ಈ ಸಮಯದಲ್ಲಿ ಕೈ ಚಪ್ಪಳೆ ತಟ್ಟಿ ಈ ಸಮಯ ಒಪ್ಪಿಸಿಕೊಡೋಣ. ಇನ್ನು ಜೋರಾಗಿ ಮಹಾಕೃಪೆಗಾಗಿ ಕೊಂಡಾಡ್ತೇನೆ. ಯಾವತ್ತು ಅನ್ಕೊಂಡಿದ್ದಿಲ್ಲ ಒಂದು ದಿನ ಬಂದು ಇಲ್ಲಿ ನಿಲ್ತೀನಿ ಅಂತ. ಆಮೇನ್. ಇಲ್ಲಿ ನಿಲ್ಬೇಕಂದ್ರೆ ಅನೇಕ ಜನ ಕಾರಣ ಉಂಟು. ನನ್ನ ಹಿಂದೆ ಅನೇಕ ಜನ ಬೆಂತಟ್ಟಿ ಎತ್ತಿದ್ದಾರೆ ಅಂತ ನಾನು ಇಷ್ಟಪಡ್ತೇನೆ. ಹಾಗೆ ಸುಮ್ಮನೆ ಹಾಗೆ ಬಂದು ಇಲ್ಲಿ ನಿಂತಿಲ್ಲ ಅಂತ ಹೇಳ್ತೀನಿ. ಅನೇಕ ಜನರ ಪ್ರಾರ್ಥನೆ ಉಂಟು. ಮುಖ್ಯವಾಗಿ ಕುಟುಂಬ ಎನಿಸ್ಕೊಳ್ಳುವ ನಿಮ್ಮ ಮುಖಾಂತರ ನಿಮ್ಮ ಪ್ರಾರ್ಥನೆಯೇ ಇವತ್ತು ಒಂದು ಉತ್ತರವಾಗಿ ಇಲ್ಲಿ ನಿಲ್ತದೆ ಅಂತ ದೇವ್ರು ಕೊಂಡಾಡ್ತೀನಿ. ಆಮೆನ್. ಹಲ್ಲೆಲೂಯಾ. ಸೊ ಈಗ ನಂಬಕ್ಕಾಗ್ತಾಯಿಲ್ಲ ಇಲ್ಲಿ ನಿಲ್ತಿದ್ದೀನಂತ. 5 ತಿಂಗಳು ಹೇಗಿದ್ದೀರಾ ಸಭೆ? ಚೆನ್ನಾಗಿದ್ದೀರಾ? ಯಾಕೆ ಚೆನ್ನಾಗಿದ್ದೀರಾ? ನಾನು ಇಲ್ಲ ಅಂತ ಚೆನ್ನಾಗಿದ್ದೀರಾ? ಕನ್ನಡ ಕೂಡ ತೆಲುಗು ಬರ್ತದೆ. ಅದು ಸ್ವಲ್ಪ ಜನ ತೆಲುಗುವರೆಲ್ಲ ಇದ್ರು, ಅಲ್ಲಿ ಅವ್ರ ಹತ್ರ ಕೂಡ ತೆಲುಗು ಮಾತಾಡಿ ಕನ್ನಡ ಮರ್ತೋದೆ, ಇಂಗ್ಲಿಷ್ ಮಾತಾಡಿ ಕೂಡ ಕನ್ನಡ ಮರ್ತೋಗ್ತಾ ಇದ್ದೀನಿ. So there were so many different languages where I was getting training, so I was getting confused with the Kannada language. ಚಿಕ್ಕದಾಗಿ ನನ್ನ ಸಾಕ್ಷಿಯನ್ನು ಹೇಳಲು ಇಷ್ಟಪಡ್ತೀನಿ ಇವತ್ತು ನಿಮ್ಮ ಮುಂದೆ. I want to share a testimony with a very small. ಈ ಅವಕಾಶ ಕೊಟ್ಟ ದೇವರಿಗೆ ಮೊದಲನಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. First of all, I want to give thanks to God for giving me this opportunity. ಎರಡನೇದಾಗಿ ಬಲವಂತವಾಗಿ ನಿಲ್ಲಿಸಿದ ನನ್ನ ತಂದೆಗೂ ಕೃತಜ್ಞತೆ ಸಲ್ಲಿಸ್ತೀನಿ. And secondly, I want to give thanks to my father who supported me. ಆಮೆನ್. ಓಕೆ. ಸಾಕ್ಷಿ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ನಾನು ಹೇಗೆ ಬೆಳೆದೆ. ನಿಮ್ಮೆಲ್ಲರ ಕಣ್ಣು ಮುಂದೆ ಬೆಳೆದವನು ನಾನು. You all know that in front of you only I have grown up, and I want to share this testimony before you all. ಚಿಕ್ಕ ವಯಸ್ಸಿನಿಂದ ನಿಮ್ಮ ಮುಂದೆನೇ ಬೆಳೆದು ಇಲ್ಲಿ ನಿಂತಿದ್ದೇನೆ. Since my childhood I have grown up in front of you, and I am now here today. ಆದರೆ ಯಾವತ್ತು ನಿಮ್ಮ ಮುಂದೆ ಬಂದು ಸೇವೆ ಆಗಲಿ ವಾಕ್ಯವಾಗಲಿ ಯಾವತ್ತು ಕೊಟ್ಟವನಲ್ಲ. But I never got an experience or chance to share this word or preach before you all. ಸೇವೆ ಮಾಡಬೇಕಂತ ತುಂಬಾ ಆಸೆ ಇತ್ತು. ಚಿಕ್ಕ ವಯಸ್ಸಿನಿಂದ ಒಂದು ದೊಡ್ಡ ಭಾರ ಇತ್ತು ನನ್ನಲ್ಲಿ. Since my childhood I was so passionate about doing ministry. ಆದರೆ ಒಂದು ಏನಂದ್ರೆ ನನ್ನ ಸ್ವಭಾವ ಒಂಥರ ಅಂದ್ರೆ ಜನರ ಮುಂದೆ ಹೇಗೆ ನಿಲ್ಲೋದು ನನಗೆ ಗೊತ್ತಾಗ್ತಿದ್ದಿಲ್ಲ. But I was having very little knowledge. I was not aware how to stand before and preach. ಒಂದು ಇಂಟ್ರೋವರ್ಟ್ ಸ್ವಭಾವ ಅಂತಾರೆ ಇಂಗ್ಲಿಷಲ್ಲಿ. ಅಂದರೆ ಜನರ ಮುಂದೆ ಹೇಗೆ ಮಾತಾಡಬೇಕು, ಮುಂದೆ ಬಂದು ನಿಲ್ಲೋದಕ್ಕೆ ಇಷ್ಟಪಡೋದಿಲ್ಲ. So I used to be an introvert, and I was facing difficult to stand before people and talk. ಚಿಕ್ಕ ವಯಸ್ಸಿಂದ ಕೂಡ ಹಾಗೆ ಬೆಳೆದೆ. Since childhood I has grown up like that. ನಿಮ್ಗೆಲ್ಲರಿಗೂ ಗೊತ್ತಿದೆ. ಆದರೆ ಯಾರು ತುಂಬಾ ಹತ್ರ ಇರ್ತಾರೆ ಅಂದ್ರೆ ಅವ್ರ ಹತ್ರ ಮಾತ್ರ ತುಂಬಾ ಹೆಚ್ಚಾಗಿ ಮಾತಾಡ್ತೀನಿ. ಜಾಸ್ತಿ ಜನ ಇರೋವಾಗ ಜಾಸ್ತಿ ಮಾತಾಡಕ್ಕೆ ಭಯ ಆಗುತ್ತೆ. So all of you know about that, and also only those with whom I am close to with them only I was able to talk well. ಆ ಥರನೇ ಬೆಳೆದು ಬಂದೆ. ಆದರೆ ಯಾವಾಗಲೂ ನನ್ನಲ್ಲಿ ಒಂದು ಪ್ರಶ್ನೆ ಇರೋದು, ಹೇಗೆ ಅನೇಕ ಜನರ ಸೇವಕರು ಬರುವಾಗ ಅವ್ರು ಯಾರಂತನೂ ಗೊತ್ತಿರಲ್ಲ. ಕುತ್ಕೊಂಡಿರ್ತಾ ಇದ್ದೆ, ಡೈರೆಕ್ಟ್ ಆಗಿ ದೇವರಾತ್ಮ ಹೇಳ್ತಾ ದೇವರು ನಿನಗೆ ಸೇವೆ ಕರೀತಾ ಇದ್ದಾರೆ, ಎಷ್ಟೋ ಜನ ನೋಡಿದ್ದೀರಾ ನಿನ್ನ ಕಣ್ಣಾರೆ. So most of the times when I used to sit there, many ministers of God who used to come here, they used to tell that God has a great plan for you. ಎಷ್ಟು ಸೇವಕರು ಹೇಳಿದಾರೋ, ಎಷ್ಟು ಜನ ವಿಶ್ವಾಸಿಗಳು, ಎಷ್ಟೋ ಜನ ಕಾಲ್ ಮಾಡಿ ಕೂಡ ಹೇಳಿದ್ದಾರೆ ದೇವರು ನಿನ್ನ ಕರೀತಾ ಇದ್ದಾರೆ, ಸೇವೆ ಕರೀತಾ ಇದ್ದಾರೆ. ಆದರೂ ಕೂಡ ನಾನು ಅದನ್ನ ಏನು ಮಾಡ್ದೆ, ಇಗ್ನೋರ್ ಮಾಡ್ತಿದ್ದೆ. So most of the times many ministers, even believers also told me that God has a great plan for you, but all the time I was to ignore, and I was not much given importance for that. ಯಾಕೆ ಇಗ್ನೋರ್ ಮಾಡ್ತಾ ಇದ್ದೆ ಅಂದರೆ ಆಸೆ ಇಲ್ಲ ಅಂತಲ್ಲ, ಹೇಗೆ ಮಾತಾಡ್ಬೇಕು ನನಗೆ ಗೊತ್ತಿಲ್ಲ ದೇವ್ರೆ ಅಂತ, ಅದಕ್ಕೆ ನಾನು ಇಗ್ನೋರ್ ಮಾಡ್ತಿದ್ದೆ. The reason why I used to ignore that, not because I had passion for preaching, but because I don't know how to preach. ಹಾಗೆ ಬೆಳೀತಾ ಒಂದು ದಿನ ಬಂತು, ನನ್ನ ತಂದೆ ಕೂಡ ತುಂಬ
ತಂದೆ ನಿಜವಾಗ್ಲೂ ಬೇಜಾರು ಆಗೇ ಆಗುತ್ತೆ. ನಾನು ಅವ್ರ ಸ್ಥಾನದಲ್ಲಿದ್ದರೂ ಕೂಡ ಬೇಜಾರು ಬೀಳ್ತಾ ಇದ್ದೆ. ಯಾಕಂದರೆ ಅನೇಕ ಸೇವಕರು ಮಕ್ಕಳು ಸೇವೆಯಲ್ಲಿ ನಡೀತಾ ಇದ್ರು, ಆದರೆ ನಾನು ಮಾತ್ರ ಏನಕ್ಕೂ ನಿಲ್ತಿದ್ದಿಲ್ಲ. So as I was growing like that, most of the times when the actual time came, my father used to remind me that, and he used to feel bad that many people are growing in the ministry. It is time for you to start yours. ನಾನು ಪ್ರಯತ್ನ ಪಡ್ತಾ ಇದ್ದೆ ನಿಲ್ಲಬೇಕು, ಒಂದು ದಿನ ಆತನ ಸೇವೆ ಮಾಡಬೇಕು ಅಂತ. So even I was trying that I have to stand and even I should start doing the ministry work. ಒಂದು ದಿನ ನಿಂತು ಆರಾಧನೆನೋ ನಡೆಸಿದೆ, ಹಾಡುಗಳೇನೋ ಆಡಿದೆ. One day I also involved in worship and started singing songs. ಆದರೆ ಏನೋ ಮಾತಾಡೋಕ್ಕೆ ಒಂದು ಥರ ಲೀಡ್ ಮಾಡಕ್ಕೆ ಹೋಗುವಾಗ ನನ್ನ ಬಾಯಿ ತೊದಲುವಿಕೆ ಬಂದ್ಬಿಡ್ತು. So sometimes I used to get not able to deliver that during the worship or preaching time. ಸೊ ನಾನು ಏನೋ ಹೇಳೋಕೆ ಹೋಗಿ ಏನೋ ಹೇಳಿಬಿಟ್ಟೆ, ಸ್ವಲ್ಪ ಜನ ನೆಗೆದ್ರು ಕೂಡ ಬಿಟ್ರು. So because of the stage fear, whatever I wanted to tell, I was not able to convey it properly. ನಾನು ಅನ್ಕೊಂಡೆ, ನನ್ನ ಕೈಯಲ್ಲಿ ಆಗಲ್ಲೇನೋ ಈ ಸೇವೆಯನ್ನು ಮಾಡೋದಕ್ಕೆ. So I thought, maybe it is not possible for me to do the ministry. ಯಾಕಂದ್ರೆ ಸೇವೆದಲ್ಲಿ ನಿಲ್ಬೇಕಂದ್ರೆ ಎಲ್ಲರ ಮುಂದೆ ನಿಲ್ಲಬೇಕು, ಎಲ್ಲ ಮಾತುಗಳನ್ನು ಮಾತಾಡೋ ಕಲ್ತಿರಬೇಕು. So if ministry means we have to stand here and we have to preach the word of God properly and we have to talk to interact with everyone. ಆದ್ರೆ ನನ್ನ ಸ್ವಭಾವ ಯಾವಾಗ ಉಲ್ಟಾನೇ ಇರ್ತಾ ಇತ್ತು. But because of my introvert nature, it was I was feeling very difficult to convey that. ಅನೇಕ ಸಾರಿಗಳು ಹತ್ತಿದ್ದೀನಿ, ಯಾರಿಗೂ ಗೊತ್ತಿಲ್ಲ ಇದು. So many times I have cried here without telling anybody. ನನ್ನ ತಂದೆ ಕೂಡ ಬೇರೆ ಒಂದು ಸೇವಕರ ಮಕ್ಕಳು ಅಂದರೆ ನೋಡು ಅವರೆಲ್ಲ ಸೇವೆ ಮಾಡ್ತಾ ಇದ್ದಾರೆ, ನೀನು ಯಾವಾಗ ಮಾಡ್ತೀಯ ಅಂತ ಎಷ್ಟೋ ಸಾರಿ ಪ್ರಶ್ನೆಗಳು ಕೇಳಿದ್ದುಂಟು. So even my father also many times he used to compare and tell about others, they are all doing ministry, when will you do? ನನಗೆ ಸೇವೆ ಮಾಡಬೇಕಂದ್ರೆ ತುಂಬಾ ಆಸೆ, ಚಿಕ್ಕ ವಯಸ್ಸಿಂದ ಕೂಡ ಒಂದು ದೊಡ್ಡ ಭಾರ ಉಂಟು. Since my childhood I have a great burden that I have to do the ministry. ಆದರೆ ಯಾವತ್ತೂ ನಿಂತವನಲ್ಲ. But I never stood here. ಎಷ್ಟು ಸಾರಿ ಹತ್ತಿದ್ದುಂಟು, ಅನೇಕ ರಾತ್ರಿಗಳು ಹತ್ತಿದ್ದುಂಟು, ಯಾಕೆ ನನಗೆ ಮಗನಾಗಿ ಅವ್ರಿಗೆ ಕೊಟ್ಟೆ ಅಂತ. So many nights I have cried that why God you have given me as a son to my father. ಯಾವುದೇ ಒಂದು ಬಲವಾಗಿ ನಿಲ್ಲಲಿಕ್ಕೂ ಆಗ್ತಿಲ್ಲಲ್ಲ ಇವ್ರ ಮುಂದೆ. So I was struggling and that why how can I fulfill this? ಎಷ್ಟು ಸತಿ ಹತ್ತಿದ್ದುಂಟು, ಇವ್ರಿಗೊಂದು ಒಳ್ಳೆ ಹುಡುಗ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು, ನಾನು ಯಾಕೆ ಕೊಟ್ಟೆ ಅಂತ. So many times I cried that I am not fit as a son to my father. You should have given someone else who is fit right enough. ನೀನು ತಪ್ಪು ಮಾಡ್ದೇನೋ, ನನ್ನ ಬದಲಾಗಿ ಬೇರೆ ಒಬ್ಬ ಸಾಮರ್ಥ್ಯವುಳ್ಳ ಗಾಢ ಅವ್ರಿಗೊಂದು ಮಗನಾಗಿ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಎಷ್ಟು ಸತಿ ಹತ್ತಿದ್ದುಂಟು. So many times I cried to God, maybe you should have given some other person that would have been a right son for my father. ನನಗಾಗ್ತಿಲ್ಲಪ್ಪ, ಈಗ ಮಾತಾಡ್ಬೇಕು, ನನಗೇನು ಗೊತ್ತಿಲ್ಲ, ಎಷ್ಟೋ ಸತಿ ಪ್ರಾರ್ಥನೆ ಮಾಡಿ ಹತ್ತಿದ್ದುಂಟು. So many times I was praying and crying that Father to God that I don't know anything, I don't know how to preach, how to do your ministry, like that I was crying to God. ವಾಕ್ಯಗಳು ಕೂಡ ನಾನು ಯಾವತ್ತು ಕೊಟ್ಟಿದ್ದಿಲ್ಲ ಇಲ್ಲಿ ನಿಂತು. I never given the word of God also like this. ಬರೀ ಒಂದು ಏನೋ ಹಾಡುಗಳು ಮಾತ್ರ ಹಾಡ್ತಿದ್ದೆ, ಸುಮ್ಮನೆ ಇರ್ತಿದ್ದೆ ಅಷ್ಟೇ. So only sometimes I used to sing few worship songs and I used to be like that. ಅನೇಕ ಜನರು ಬಂದು ನನ್ನ ಪ್ರೋತ್ಸಾಹಗೊಳಿಸಿದ್ದಾರೆ. ಅನೇಕ ಈ ಚರ್ಚಲ್ಲಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ನನ್ನ ಪ್ರೋತ್ಸಾಹ ಕೊಡಿಸಿದುಂಟು. So many people as a believers and many elders came and encouraged me to go ahead in the ministry. ಎಲ್ಲ ಮಾತುಗಳೆಲ್ಲ ಕೇಳ್ತಿದ್ದೆ, ಆದ್ರೂ ಆ ಭಯ ಸ್ವಭಾವದಿಂದ ನಾನು ಯಾವತ್ತೂ ಮುಂದೆ ಬಂದವನಲ್ಲ. Even with such a great encouragement, still I was struggling and feeling with this introvert complexity. ಒಂದು ದಿನ DTS ಬಗ್ಗೆ ನಾವಪ್ಪ ತುಂಬ ಹೋಗ್ಬೇಕಂತ ತುಂಬ ದಿನದಿಂದ ನನ್ನ ಫೋರ್ಸ್ ಮಾಡ್ತಿದ್ರು. So one day my father used to press on and force me to go for DTS training. ಆದರೆ ನಾನು ಅದನ್ನ ಬೇಡ ಅಂತ ತಳ್ಳಿ ಬಿಡ್ತಿದ್ದೆ. But I used to ignore all the time and keep it aside. ಆದರೆ ಸರಿ ಅಂದ್ಬಿಟ್ಟು ಆದ್ರೂ ಫೋರ್ಸ್ ಮಾಡ್ತಾ ಇದ್ರು, ನನಗೆ ಗೊತ್ತಾಯ್ತು ಇವರು ಬಿಡಲ್ಲ ಅಂತ. But still he was forcing me again and again. I realized that he is not going to give up on this. ಸರಿ ಪ್ರಾರ್ಥನೆ ಮಾಡಿದ್ರೆ, ಇಸುವೆ ಹೋಗ್ತೀನಿ, ನಾನು ಕನ್ಫರ್ಮೇಶನ್ ಕೊಡು, ಅದು ನಿನ್ನ ಚಿತ್ತನ ಇಲ್ಲ ಅಂತ. So then I decided that I asked God that I will go, okay, but you have to confirm that it is your will that I am going. ದೇವರು ನನ್ನ ಚಿತ್ತ ಇದೆ, ನೀನು ಅಲ್ಲಿ ಹೋಗೋದು ಅಂತ ಕನ್ಫರ್ಮೇಶನ್ ಕೂಡ ಕೊಟ್ಟರು. Then I got a confirmation from God that it is my will, so you should go for the training. ಒಂದು ತೀರ್ಮಾನವನ್ನು ತಗೊಂಡೆ, ಯೇಸುವೆ ನಾನು ಏನೇನೆಲ್ಲ ಮಾಡಿಲ್ಲೋ
ನಾನು ಕೊಟ್ಟ ಅವಕಾಶಗಳನ್ನೆಲ್ಲ ಅಲ್ಲಿ ಉಪಯೋಗ ಮಾಡೇ ಮಾಡ್ತೀನಂತ. So I made a strong decision that day that whatever the opportunity I will get, I will utilize it very well and properly. ಇಲ್ಲ ಅನೇಕ ಅವಕಾಶಗಳು ಕೊಟ್ಟರು ಕೂಡ ನಾನು ಉಪಯೋಗ ಮಾಡ್ತಿದ್ದಿಲ್ಲ, ಯಾವಾಗೂ ನೋ ನೋ ಅಂತಾನೆ ಇದ್ದೆ, ತುಂಬಾ ಚೆನ್ನಾಗಿ ಗೊತ್ತು. So here God has given me many opportunities, but I didn't utilize them completely properly. So now I should not miss them. ಆಸೆ ಇಲ್ಲ ಅಂತಲ್ಲ, ಭಯದಿಂದ ನಾನು ನೋ ನೋ ಅಂತಿದ್ದೆ. So not that I am desired to do ministry, but there is a fear within me that was stopping me from doing ministry. ಆದರೆ ತೀರ್ಮಾನ ಮಾಡಿದೆ, DTSಗೆ ಹೋಗ್ತೀನಿ, ಅಲ್ಲಿ ಹೋಗುವಾಗ ಕೊಟ್ಟ ಅವಕಾಶಗಳನ್ನೆಲ್ಲ ಜನರು ನಗದ್ರು ಪರವಾಗಿಲ್ಲ, ನನಗೆ ಬರೋದು ದೇವರಾತ್ಮನ ಕೊಡೋದು ಹೇಳುತ್ತಿರ್ತೀನಂತ. So then I decided that once I go for training, all the opportunities whatever God gives me, I have to utilize them completely very well. ಆ ಒಂದು ಕೋರ್ಸ್ ನನ್ನ ಕಂಪ್ಲೀಟ್ ವ್ಯಕ್ತಿತ್ವನೇ ಚೇಂಜ್ ಮಾಡ್ತಂತ ನಾನು ಹೇಳ್ತೀನಿ. So that course changed my complete personality and character. ಪ್ರತಿಯೊಂದು ಲೆಕ್ಚರ್ ಪೀಸ್, ಪ್ರತಿಯೊಂದು ವಾಕ್ಯಗಳು ನನ್ನ ಒಂದು ಆಲೋಚನೆ, ದ ವೇ ಆಫ್ ಥಿಂಕಿಂಗ್, ಇಟ್ ಚೇಂಜ್ ಮೈ ಕಂಪ್ಲೀಟ್ಲಿ. So every training, every word of God, all the experience has changed and transformed my complete personality and character. ಸೊ ನಾನು ಹೋಗಿದ್ದೊಂದು ಇಂಗ್ಲೀಷ್ DTS, ಅಲ್ಲಿ ಇಂಗ್ಲೀಷ್ ಬಿಟ್ಟರೆ ಬೇರೆ ಏನು ಮಾತಾಡೋದಿಲ್ಲ. So there the only language I can speak there is English. ನನಗೂ ಅಷ್ಟೊಂದು ಇಂಗ್ಲೀಷ್ ಬರೋದಿಲ್ಲ. So I don't know that much very good English. ನಾನು ಓದಿದ್ದು ಇಂಗ್ಲೀಷ್ ಮೀಡಿಯಮ್ಮೇ. Even though I come up with English medium, ಆದರೆ ನಮ್ಮ ಸ್ಕೂಲಲ್ಲಿ ಇಂಗ್ಲೀಷ್ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಿದ್ರು. but in my school except English I used to take all other languages. ನಾನು ತುಂಬಾ ಸ್ಕೂಲ್ ಕೂಡ ಕರೆಕ್ಟಾಗಿ ಹೋಗೋನಲ್ಲ. Even I was not a very good goer of school. ಒಂದು ದೊಡ್ಡ ಚಾಲೆಂಜ್ ಆಗೇ ಇತ್ತು DTS ಅಲ್ಲಿ ಕೂಡ. Even DTS was a very challenging for me. ಆದರೆ ಅಲ್ಲಿ DTS ಅಲ್ಲಿ ಏನು ಅಂದ್ರೆ ಕಲಿಸ್ತಾರೆ, ವಾಕ್ಯ ಎಲ್ಲ ನಿನ್ನಲ್ಲಿ ಏನೈತೋ ಅದನ್ನ ಆಚೆ ಇಡಬೇಕು ನೀನೇ. So the training which in DTS they gave is that whatever the God's word within you, you have to bring it out. ಸೊ ಚಾಪಲ್ ಟಾಕ್ ಇತ್ತು, ಅಂದರೆ ವಾಕ್ಯ 15 ನಿಮಿಷದ ಕಾಲ ವಾಕ್ಯ ಕೊಡಬೇಕು, ನಿನಗೆ ಏನು ಬರ್ತದೆ ಅದು ಕೊಡಬೇಕಂತ. So there used to be a 15 minutes time where we have to give whatever word of God which we have learnt. We have to preach it there. ನಾನು ಯಾವತ್ತೂ ಇಲ್ಲಿ ವಾಕ್ಯ ಕೊಟ್ಟವನಲ್ಲ. So I had never preached here. ವಾಕ್ಯದ ಅಭ್ಯಾಸನೇ ಇಲ್ಲ. So I didn't have a habit of doing that. ಒಂದು ಸಾರಿ ಕುಟುಂಬ ಪ್ರಾರ್ಥನೆಯಲ್ಲಿ 5 ಜನ ಇದ್ರು, ಅವಾಗ ಏನೋ ಕೊಟ್ಟೆ, ಇದುವರೆಗೂ ಗೊತ್ತಿಲ್ಲ ಏನು ಕೊಟ್ಟನೋ. So it was only once I remember that during the family prayer I have given the word. ಏನೋ ಒಂದು ಕೊಟ್ಟೆ, ಈಗ ಮರ್ತೋಗಿದ್ದೀನಿ ಏನು ಕೊಟ್ಟನೋ Not ಗೊತ್ತಿಲ್ಲ. able to remember it properly, but I have preached that only once. 5 ನಿಮಿಷ ಅದು ಏನೇನು ಮಾತಾಡಿದ್ನೋ ನನಗೆ ಗೊತ್ತೇ ಆಗ್ತಾ ಇಲ್ಲ. So it was only 5 minutes. I am not able to remember what I preached. ಅದು ರಿಕ್ವೆಸ್ಟ್ ಆಗಿ ಬಂದಿಲ್ಲ, ನನ್ನ ತಂದೆ ಹೇಳಿದ್ದು ಕೊಡಲೇಬೇಕು ವಾಕ್ಯ ಅಂತ. ರಿಕ್ವೆಸ್ಟ್ ಆಗಲ್ಲ, ಒಂದು ಆಜ್ಞೆ ಆಗಿ ಬಂತು. So it was a compulsion or command from my father that I have to give word that day. ಇಲ್ಲ ವಾಕ್ಯ ಕೊಟ್ಟಿಲ್ಲ ಅಂದ್ರೆ ಊಟ ಕೊಡಲ್ಲ, ಆ ಥರ ಹೇಳಿದ್ರು. So he used to tell me that if you are not going to preach, I will not going to give food. ಸೊ ಆ ಥರ ಇದ್ದವನ್ ನಾನು. So I used to be like that. ಆದರೆ ಅಲ್ಲಿ ದೇವರು ಸಹಾಯ ಮಾಡಿದ್ರು, ಇಂಗ್ಲಿಷ್ ಆಂಗ್ಲ ಭಾಷೆದಲ್ಲಿ ವಾಕ್ಯಗಳನ್ನು ಕೊಡುವಾಗ ದೇವರು ಮಾರ್ಪಡಿಸಿದ್ರು. So but because of God's help in English there. 3 ತಿಂಗಳಾದ ಮೇಲೆ 2 ತಿಂಗಳು ಪ್ರಾಕ್ಟಿಕಲ್ ಥರ ಔಟ್ರೀಚ್ಗೆ ಹೋದ್ರಿ. So it was of 3 months. In that 2 months, it is a practical where we have to go out into the reality and preach there. ನೇಪಾಳಲ್ಲಿ ಸೇವೆ ಮಾಡೋದಕ್ಕೆ ಹೋದ್ರಿ. So in many places we have done the ministry. In the Nepal. ಅಲ್ಲಿ ಒಂದು ಕಾಡು ಪ್ರದೇಶ. So in the Nepal it is a forest area. ತುಂಬಾ ಅಂದ್ರೆ ಏನು ಗೊತ್ತಿರಲ್ಲ ಜನ, ಅಂದ್ರೆ ತುಂಬಾ ಕಾಡು ಪ್ರದೇಶ ತರ ಇರ್ತಾರೆ. So the people there are so primitive, like a tribal people. ಅವರು ಬದುಕ್ತಾ ಇರೋದು 2083 ಅವರ ಡೇಟ್, ಅವ್ರ ಇಸ್ವಿ 2083 ನೇಪಾಳಿನ ಇಸ್ವಿ. So the year they are living there, it is like 2083. 2083. ನಾವು ಬದುಕ್ತಾ ಇರೋದು 2026. So here the year is 2026. ಒಂದು 50-60 ವರ್ಷ ಮುಂದೆ ಇದ್ದಾರೆ ಆ ಡೇಟ್ ಅಲ್ಲಿ. So in the date, like they are 50 to 60 years ahead of us. ಆದ್ರೆ ಅವ್ರ ಜೀವನ ಶೈಲಿ ನೋಡಿದ್ರೆ ಯಾವ್ದೋ ಹಳೆ ಕಾಲದಲ್ಲೇ ಬದುಕ್ತಿದ್ದಾರೆ. But their lifestyle is far primitive than ours. ಯಾಕಂದ್ರೆ ಅಲ್ಲಿ ಒಂದೇ ಒಂದು ಹಾಸ್ಪಿಟಲ್ ಇದ್ದಿಲ್ಲ, ಒಂದೇ ಒಂದು ಯಾವುದೇ ಒಂದು ಸಹಕಾರಿಗಳು ಇದ್ದಿಲ್ಲ ಅಲ್ಲಿ. So there is no hospital or any that kind of facilities for them. ದಿನ ಎಷ್ಟೋ ಕಿಲೋಮೀಟರ್ಗಳು ನಡೆದ್ರಿ ಸುವಾರ್ತೆಯನ್ನು ಸಾರೋದಕ್ಕೆ. So we used to walk 20 kilometers just to preach the gospel. ಒಂದು ದಿನ ಅಂದ್ರೆ ಒಂದು 15 ಕಿಲೋಮೀಟರ್ ನಡೆದಿದ್ರಿ ಎಲ್ಲ ಟೀಮ್ ಎಲ್ಲ ಸೇರಿ ಬರೀ ಸುವಾರ್ತೆಯನ್ನು ಸಾರೋದಕ್ಕೆ ಮಾತ್ರ.
So one day it is like we have to walk 15 kilometers just to preach the gospel. ಎಷ್ಟೋ ಕಷ್ಟಗಳಿತ್ತು, ಎಷ್ಟೋ ಕಷ್ಟಗಳನ್ನ ಅನುಭವಿಸಿದೆ, ಇಲ್ಲ ಅಂತ ಹೇಳ್ತಿಲ್ಲ. So it was so difficult. We have experienced so much tough times there. ಒಂದು ದಿನ ಅಂದ್ರೆ ಅದು ತುಂಬಾ ಬಿಸಿಲು ಇರ್ತದೆ ಆ ಕಡೆ. So it is like so hot and sunny that place. ಬಾಡಿ ಡಿಹೈಡ್ರೇಟ್ ಆಗಿ ನನಗೆ ಫುಲ್ಲು ಹೊಟ್ಟೆಲ್ಲ ಊತ ಬಂದು ಬಿದ್ದೆ ಹೋದೆ ನಾನಲ್ಲಿ. So during that time my body completely got dehydrated and I fell sick. ಹೆಂಗಾಗ್ಬಿಡ್ತದೆ ಅಂದ್ರೆ ತಿಂದಿರೋದು ಒಳಗೆ ಹೋಗ್ತಾ ಇಲ್ಲ, ಒಳಗೆ ಇರೋದು ಆಚೆ ಬರ್ತಾ ಇಲ್ಲ. So it is like very difficult to digest and also intake food. ನಡೆಯಕ್ಕೆ ಕೂಡ ತುಂಬಾ ಬಾಧೆ ಬಿದ್ದೆ. Even it is very difficult to walk also there. ಒಂದು ಮರದ ಕೆಳಗೆ ಹೋಗಿ ಅಲ್ಲೇ ಬಿದ್ದೋದೆ. So it was like I fell down under a tree. ಸ್ವಲ್ಪ ಜನ ಬಂದು ನನ್ನ ಎತ್ತಿ ಎಲ್ಲೋ ಗೊತ್ತಿಲ್ಲ ಯಾವುದೋ ಮನೇಲಿ ಹೋಗಿ ಒಂದು ಮಜ್ಜಿಗೆ ಕೂಡ ತಗೊಬಂದು ಕೊಟ್ಟರು ಕುಡಿಯೋಕ್ಕೆ. So some people they have shown the hospitality and they have taken care. ಅಲ್ಲಿ ಪಕ್ಕದಲ್ಲಿ ಅಲ್ಲಿ ಇಲ್ಲಿ ಹಾಸ್ಪಿಟ್ಲ್ಗೆ ಹೋಗೋಣ ಅಂದ್ರೆ ಅಲ್ಲಿ ಹಾಸ್ಪಿಟ್ಲೇ ಇಲ್ಲ. So if we thought of going to hospital, there is no hospital there. ಆದರೂ ಕೂಡ ಮುಂದಿನ ದೇವರು ಸಹಾಯ ಮಾಡಿದ್ರು ಆತನ ಸುವಾರ್ತೆಗಾಗಿ ಹೋಗೋದಕ್ಕೆ. But even though I am facing so much difficult, God helped us to finish our mission there. ಅನೇಕ ಸೇವೆಗಳು ಮಾಡಿದ್ರಿ. So we have done many ministry there. ಇಲ್ಲ ನಾನು ಏನು ಮಾಡಿದ್ದಿಲ್ಲ. So here I didn't do anything. ಅನ್ಕೊಂತಿದ್ದೆ ಹೇಗಪ್ಪ ನನಗೇನು ಗೊತ್ತಿಲ್ಲ, ವಾಕ್ಯಗಳು ಕೂಡ ಅಷ್ಟೊಂದು ಗೊತ್ತಿಲ್ಲ, ಹೇಗೆ ನಾನು ಸೇವೆ ಮಾಡೋದು. So I was always thinking that God, what can I do? I don't know any experience about doing the ministry or preaching the word. ಅದು ಇಂಗ್ಲೀಷಲ್ಲಿ ಬೇರೆ ಸೇವೆ ವಾಕ್ಯಗಳು ಬೇರೆ ಹೇಳ್ಬೇಕಂತೆ. So now it is like I have to do it in English language. ಆದರೆ ದೇವರ ಒಂದು ಅದ್ಭುತವಾದ ಕಾರ್ಯ ಏನಂದ್ರೆ ಆ ಇಂಗ್ಲೀಷಲ್ಲೂ ವಾಕ್ಯ ಕೊಟ್ಟೆ. ನಮ್ಮ ಟೀಮಲ್ಲಿ ಹೆಚ್ಚಾದ ವಾಕ್ಯ ಕೊಟ್ಟಿದ್ದು ನಾನೇ ಆಗಿ ದೇವರು ಮಾಡಿ. But the wonderful thing God has done is that in our team I was the one who has given more English language translation of the word. ಎಲ್ಲ ಘನವು ಮಾನವು ಯೆಹೋವನಿಗೆ. So all glory belongs to God. ಒಂದು ಚರ್ಚಲ್ಲಿ ಅಂದ್ರೆ ಒಂದು ಇಂಗ್ಲಿಷ್ ಸರ್ವಿಸ್ ಅದು. So in one church there is a English service. ಬೇರೆ ನೇಪಾಳಲ್ಲಿ ಹೋಗುವಾಗ ನಾನು ಒಂದು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೆ, ಒಬ್ಬರು ಹಿಂದಿದಲ್ಲಿ ಒಬ್ಬರು ನೇಪಾಳದಲ್ಲಿ. So when in the Nepal when I used to give message, so I used to give it in English, another person used to give it in Hindi language and another person used to translate it into local language. ಸೊ ಅಲ್ಲಿರೋ ಜನಗೆ ಇಂಗ್ಲಿಷ್ ಅರ್ಥ ಆಗಲ್ಲ, ನಾನು ಏನು ಮಾತಾಡೋರು ಪರವಾಗಿಲ್ಲ. So there the people not able to understand English, so if whatever I speak it is not a worry for me. ಆದರೆ ಒಂದು ಸೇವೆ ಅವಕಾಶ ಬಂತು ಏನಂದ್ರೆ ಇಂಗ್ಲಿಷ್ ಸರ್ವಿಸ್, ಅದು ಇಂಗ್ಲಿಷ್ ಚರ್ಚ್ ಅದು. So but that church is an English service church. ಸೊ ನಾನು ಏನಂತ ತಪ್ಪು ಮಾಡಿದ್ರೆ ಅಲ್ಲಿ ಪಕ್ಕ ಗೊತ್ತಾಗ್ತದೆ. So if I do any mistake they will come to know about that. ನನಗೆ ಗೊತ್ತಿಲ್ಲ ಯಾರೋ ವಾಕ್ಯ ಕೊಡಬೇಕು ನಿಮ್ಮ ಟೀಮಿಂದ ಅಂತ ನಮಗೆ ಅವಕಾಶ ಬಂತು. So I got an opportunity to preach there. ನಮ್ಮ ಟೀಮಿಗೆ ಅವಕಾಶ ಬಂತು. ಯಾರೋ So our team got an opportunity that one person from the team should give the English version. 25 ನಿಮಿಷ ಕಾಲ ವಾಕ್ಯ ಕೊಡಬೇಕು, ಅದು ಇಂಗ್ಲೀಷಲ್ಲೇ ನಾನ್ ಸ್ಟಾಪ್. So that time has been given 25 minutes. So you have to preach in English without stopping. ಟ್ರಾನ್ಸ್ಲೇಷನ್ ಒಂದು ಟ್ರಾನ್ಸ್ಲೇಷನ್ ಇರುವಾಗೆಲ್ಲ ಆರಾಮಾಗಿ ಮಾತಾಡ್ಬೋದಾಗಿತ್ತು. So whenever there is a translation I used to speak well. ಆದರೆ ಇಲ್ಲಿ ಇಂಗ್ಲೀಷ್ನ ಟ್ರಾನ್ಸ್ಲೇಷನ್ ಏನಿರಲ್ಲ, ಡೈರೆಕ್ಟ್ ಇಂಗ್ಲೀಷಲ್ಲೇ 25 ನಿಮಿಷ. So now they are saying that there is no translation, only English you have to preach with 25 minutes. ನಮ್ಮ ಟೀಮ್ ಲೀಡರ್ ಕೂಡ ಯಾರನ್ನ ಆಯ್ಕೆ ಮಾಡಿದ್ರು ಅಂದ್ರೆ ನನ್ನೇ ಆಯ್ಕೆ ಮಾಡಿದ್ರು. So my team leader thinking whom to choose, then he has chosen me. ಅಲ್ಲೊಬ್ಬ ಹೋಸ್ಟ್ ಇರ್ತಾರೆ ನಮಗೆ, ಅವ್ರೇನು ಹೇಳಿದಂದ್ರೆ ನಾಳೆ ಹೋಗ್ತಾರೆ ಚರ್ಚು, ಜನ ಬೈಬಲ್ ಕಾಲೇಜ್ಗೆ ಹೋಗಿ BTech ಎಲ್ಲ ಮುಗಿಸಿ BTH ಎಲ್ಲ ಮುಗಿಸಿ ಅಂಥವ್ರು ಅಲ್ಲಿರ್ತಾರೆ. So the host of the program he told that the people who are going to come there are most of them are Bible college trained with the Bible, they are coming there. ಟ್ರೈನಿಂಗ್ ಮುಗಿಸಿದವರು ಪಾಸ್ಟ್ರುಗಳು ಹೇಳ್ಬೇಕಂದ್ರೆ ಪಾಸ್ಟ್ರುಗಳು ಅಲ್ಲಿ ಕುಳಿತಿರ್ತಾರೆ. So the pastors and those who has completed the Bible training, they are the people who are coming there. ಹುಷಾರಾಗಿ ವಾಕ್ಯವನ್ನು ಪ್ರಿಪೇರ್ ಮಾಡು ಅಂತ ಹೇಳಿದ್ರು. So you have to preach very cautiously and carefully. ನಮ್ಮ ಟೀಮ್ಗೆಲ್ಲ ಸಿಕ್ಕಿದ್ದು ಒಂದು ಹಳ್ಳಿ ಜನರ ಮಧ್ಯೆ ಅವ್ರನ್ನೆಲ್ಲ ವಾಕ್ಯವನ್ನು ಕೊಟ್ಟರು. So all our team got an opportunity to preach in villages and all the local nearby people. ಆದರೆ ಇಲ್ಲಿ ನನಗೆ ಅವಕಾಶ ಕೊಡ್ತಾ ಇರೋದು ಪಾಸ್ಟರ್
ಸೇವಕರ ಮುಂದೆ ನಿಂತು ವಾಕ್ಯಗಳನ್ನು But ಕೊಡಬೇಕಂತ. here the opportunity which has given to me is in front of those who, the pastors and also the people who has completed the Bible training. ಆ ಹೋಸ್ಟ್ ಹೇಳಿದ್ರು 25 ನಿಮಿಷ ಮಾತಾಡ್ಲೇಬೇಕು ಅಂತ. So they mandated that you have to speak 25 minutes. ನಾನು ಹೇಳಿದೆ ನನಗೆ ಅಷ್ಟೊಂದು ಅಭ್ಯಾಸ ಇಲ್ಲ, ಇದು 2ನೇ ಸಾರಿ ನಾನು ವಾಕ್ಯವನ್ನು ಕೊಡೋಕೆ ಹೋಗ್ತಾ ಇರೋದು. Then I told the host that I don't have that much experience. This is the second time I am going preaching here. ನನಗೆ ಗೊತ್ತಿಲ್ಲ 25 ನಿಮಿಷ ಅದು ಇಂಗ್ಲಿಷಲ್ಲಿ ನಾನ್ ಸ್ಟಾಪ್ ಮಾತಾಡ್ತೀನ ಇಲ್ವೋ ಅಂತ ಗೊತ್ತಿಲ್ಲ. Even I am not sure that I can able to preach for 25 minutes. ಅಲ್ಲಿ ಹೋದೆ, ಪ್ರಾರ್ಥನೆ ಮಾಡಿ ನಿಂತೆ. So I went there, prayed to God and stood there. 25 ನಿಮಿಷ ಮಾತಾಡ್ಲೇಬೇಕು ಅಂತ ಹೇಳಿದ್ರು. So they told 25 minutes you have to speak. ಆ ಹೇಳಿದ ಹೋಸ್ಟೇ 30 ನಿಮಿಷ ಆದ್ಮೇಲೆ ಆಚೆ ಬಂದು ಟೈಮ್ ಆಯ್ತಪ್ಪ ನಿಲ್ಸು ಅಂತ ಹೇಳ್ದ. So then after preaching that they told that it is almost 30 minutes you have to stop. ಅನೇಕ ವಿಷಯಗಳನ್ನು ಕಲಿತೆ So DTS ಅಲ್ಲಿ. I have learned so many things in the training. ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳುವಲ್ಲೆ. It's a very beautiful experience for me. ಇಲ್ಲಿ ಆರಾಮಾಗಿ ಇಲ್ಲಿ ಕುತ್ಕೊಂಡಿದ್ದೆ ಇಲ್ಲಿರುವಾಗ. So here I used to sit very comfortably. ಅಲ್ಲಿ ಪಾತ್ರೆ ತೊಳೆದಿದ್ದು. So there I used to watch all utensils and dishes. ಮಾಡ್ದಿರೋ ಕೆಲಸ ಎಲ್ಲ ಇಟ್ಕೆಗಳೆದ್ದೆ, ಬಾತ್ರೂಮ್ ತೊಳೆದೆ, ಎಲ್ಲ ಮಾಡಿದೆ. So there is no work which I have not done there. All even cleaning the washroom floor, all these things I have done there. ಕಷ್ಟಗಳು ಬಂತು ಇಲ್ಲ ಅಂತಿಲ್ಲ. So many difficult challenges I faced, not like I didn't face. ಆ ಕಷ್ಟಗಳನ್ನೆಲ್ಲ ಎದುರಿಸಲು ದೇವರಾತ್ಮನ ಒಂದು ಸಂತೋಷವನ್ನು ಕೊಟ್ಟನು. But God gave me that joy to face all those difficulties. ದೇವ್ರ ನಾಮಕ್ಕೆ ಸ್ತೋತ್ರಗಳೇ. ನಾನು ಇಲ್ಲಿ ಸೇವೆಗೆ ನಿಲ್ಲೋದಕ್ಕೆ ಅನೇಕ ಜನರು ಪ್ರಾರ್ಥಿಸಿದ್ದೀರಾ, ಅನೇಕ ಜನರು ಬೆಂತಟ್ಟಿದ್ದೀರಾ. So all praise to God. Many people encouraged and supported me to go for the ministry and stand for the God's work. ಹೆಸರು ಹೇಳ್ತಾ ಇದ್ರೆ ಲಿಸ್ಟೇ ಬರ್ತದೆ. So if I able to want to mention name, it is like the list will go unending. ಸೊ ಕೇವಲ ಒಂದು 10 ನಿಮಿಷ ಮಾತ್ರ ವಾಕ್ಯವನ್ನು ಹಂಚ್ಕೊಳ್ತೀನಿ. So for 10 minutes I will preach. I will share the word of God. ನನ್ನ ತಂದೆ ಹಂಚ್ಕೊಳ್ಳೇಬೇಕಂತ ಹೇಳಿದ್ರು, ಅದಕ್ಕೆ ಹಂಚ್ಕೊಳ್ತಿದ್ದೀನಿ. So my father persisted that I should share. That's why I am sharing this. ಅದಕ್ಕಿಂತ ಮುಂಚೆ ಸಣ್ಣದಾಗಿ ಒಂದು ಪ್ರಾರ್ಥನೆ ಮಾಡಿಕೊಂಡು, ಯೇಸುವೇ ನಿನಗೆ ಸ್ತೋತ್ರ ತಂದೆಯೇ, ಪವಿತ್ರ ಆತ್ಮನೇ. ಲಾರ್ಡ್, ವಿ ಆರ್ ಸ್ಟ್ಯಾಂಡಿಂಗ್ ಈಚ್ ಅಂಡ್ ಎವ್ರಿ ಪ್ಲೇಸ್ ಇನ್ ಯುವರ್ ಹ್ಯಾಂಡ್, ಈಚ್ ಅಂಡ್ ಎವ್ರಿ ಪರ್ಸನ್ಸ್. ಲಾರ್ಡ್, ವಿ ಆರ್ ಸೋ ಗ್ರೇಟ್ಫುಲ್ ದಟ್ ಯು ಹ್ಯಾವ್ ಗಿವನ್ ದಿಸ್ ಆಪರ್ಚುನಿಟಿ ಟು ಪ್ರೇಸ್ ಯು, ಟು ಟೀಚ್ ಯು, ಲಾರ್ಡ್ ಹೆವೆನ್ಲಿ ಫಾದರ್. ಯು ಆರ್ ದ ಗಾಡ್ who do the impossible things, I believe, Lord. Lord, we surrendering each and every persons in your hand. Let your Spirit of God lead these people, Lord heavenly Father. Whatever that you had stored and kept, in the name of Jesus, Lord, you speak it out, Lord. I am not the one who gonna speak. The Spirit of God gonna speak through me, Lord. All the glory and the honor belongs to the true Master. In Jesus' name I pray. Amen. Amen. Hallelujah. ಚಿಕ್ಕದಾಗಿ ಒಂದು 10 ನಿಮಿಷ ಕೊಡ್ತೀನಿ ಅಷ್ಟೇ. ಅದೇ ಬಲವಂತ ಮಾಡ್ದಲ್ಲ, ಅದಕ್ಕೆ ಕೊಡ್ತಿದ್ದೀನಿ. Just for 10 minutes I will share the word of God. ನಾನಿವತ್ತು ಕೊಡಬೇಕಂತ ವಾಕ್ಯ ಭಾಗದ ಅದು ಪೀಠಿಕೆ ಏನಂದ್ರೆ ಆರಾಧನೆ. So the title of the message is worship. ಯೋಹಾನ ಬರೆದ ಸುವಾರ್ತೆ 4:24. John chapter 4 verse 24. 23ರಿಂದ 24. Hallelujah. So ಇವಾಗ John chapter 4:24. God is spirit and his worshipper must worship in spirit and truth. ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ಆಮೆನ್. ಎಷ್ಟು ಜನ ನಂಬ್ತೀರಾ ಅದು ಈಗಲೇ ಬಂದಿದೆ ಅಂತ? So how many of you believe that it has come now? ಸೊ ದೇವರು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸ್ತಾ ಇದ್ದಾನೆ. So God is expecting people that those who worship him should be in that particular kind of people. ಆರಾಧನೆ ಎಂಬುದು ಇಲ್ಲಿ ಮಾಡ್ತಾರಲ್ವ, ಎಷ್ಟು ಜನ ತಿರುಗ ಕೇಳ್ತೀನಿ, ಎಷ್ಟು ಜನ ಕರೆಕ್ಟ್ ಆದ ಸಮಯಕ್ಕೆ ಬಂದ್ರೆ ಆರಾಧನೆಗೆ? So how many of you have come in the right time for worship? ಇಲ್ಲಿ ನಿಂತು ಮಾಡುವ ಆರಾಧನೆ ತುಂಬಾ ಏನಂತಾರೆ, ಇಟ್ಸ್ ಎ ಪವರ್ಫುಲ್ ವರ್ಷಿಪ್, ಐ ಕ್ಯಾನ್ ಸೇ ದಟ್. So the worship which we stood here and make, it is a very powerful one. ಈ ಆರಾಧನೆ ನಡೆಯೋದಕ್ಕಿಂತ ಮುಂಚೆ ಅದು ಬ್ಯಾಕ್ ಎಂಡ್ ಅಲ್ಲಿ ಸ್ವಲ್ಪ ಕಾರ್ಯಗಳು ನಡೀತಿದೆ. So before this worship starts here, in the background there are certain activities that is going on. ನಿನ್ನ ಆರಾಧನೆ ಯೋಗ್ಯವಾಗಿರಬೇಕಂದ್ರೆ
if your worship is like acceptable before God, ಇಲ್ಲಿ ನಿಂತು ಬಂದು ಆಡುವ ಪ್ರತಿಯೊಂದು ಹಾಡೇ ಆಗಲಿ, ಪ್ರತಿಯೊಂದು ಶಬ್ದವಾಗಲಿ, ಅದು ದೇವರು ನಿನ್ನ ಮುಖಾಂತರ ಯಜ್ಞವಾಗಿ ತಗೊಳ್ಬೇಕಂದ್ರೆ, either your voice or your song which you are singing, if God wants to accept that, ಒಂದು ಆಗಬೇಕು. ಅದೇನಂತ ನೋಡ್ಕೊಳ್ಳೋಣ. so we need something that we will see what is that. ಆರಾಧನೆ ಎಂಬುದು ಬರೀ ಒಂದು ಸಾಂಗ್ ಆಡೋದು ಮಾತ್ರವಲ್ಲ. So worship means not only just singing a song, ಬರೀ ಇಟ್ಸ್ ನಾಟ್ ಅಬೌಟ್ ಓನ್ಲಿ ದ ಲೀಡಿಂಗ್ ದ ವರ್ಷಿಪ್. it is not about doing the worship. So ಅದು ಬರೀ ಆರಾಧನೆ. ಕ್ಷಮೆ ಇರಲಿ, ಅಷ್ಟೊಂದು ಬರ್ತಿಲ್ಲ ಕನ್ನಡ, ಮರ್ತೆ ಹೋಗ್ಬಿಟ್ಟಿದ್ದೀನಿ. ಲೈಕ್ ಐ ಫೇಸ್ ಸ್ವಲ್ಪ ಇಂಗ್ಲಿಷ್ನ ಕನ್ನಡ ಟ್ರಾನ್ಸ್ಲೇಟ್ ಮಾಡಕ್ಕೆ ನಾನು ಸ್ವಲ್ಪ ಡಿಫಿಕಲ್ಟ್. So worship is not only the singing of songs. ಸೊ ಆರಾಧನೆ ಅಂದ್ರೆ ಬರೀ ಹಾಡು ಹೇಳೋದು ಮಾತ್ರ ಅಲ್ಲ. There is another thing, not only songs. ಸೊ ಬರೀ ಹಾಡು ಮಾತ್ರ ಅಲ್ಲ, ಇನ್ನೊಂದು ವಿಷಯ ಅಂತ ಇದೆ. It's worship is nothing but glorifying God in every situation. ಆರಾಧನೆ ಅಂದ್ರೆ ಎಲ್ಲಾ ಸಂದರ್ಭದಲ್ಲೂ ದೇವರನ್ನ ಮಹಿಮೆ ಪಡಿಸೋದು. God should be happy by seeing your worship. ದೇವರು ನಿಮ್ಮ ಆರಾಧನೆ ನೋಡಿ ಸಂತೋಷ ಪಡಬೇಕು. Worship is loving God with all your heart. ಆರಾಧನೆ ಅಂದರೆ ನೀವು ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿ ಮಾಡೋದು. ಒಂದು ವಾಕ್ಯವನ್ನು ನೋಡ್ಕೊಳ್ಳೋಣ. ಮತ್ತೆ ಮ್ಯಾಥ್ಯೂ 22:35-40. ಮತ್ತಾಯ 22:35-40 ಒಂದು ವಾಕ್ಯ ನೋಡ್ಕೊಳ್ಳೋಣ. ಅವರಲ್ಲಿದ್ದ ಒಬ್ಬ 22:35-40. ಮತ್ತಾಯ 22:35-40. ನಿನ್ನ ದೇವರಾಗಿದ್ದ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಒಂದುಂಟು. ಅದು ಯಾವುದೆಂದರೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. Amen. So a person came and asked God, which is the greatest commandment in your Bible? ಸೊ ಒಬ್ಬ ವ್ಯಕ್ತಿ ದೇವರ ಹತ್ರ ಬಂದ್ಬಿಟ್ಟು ಬೈಬಲಲ್ಲಿ ತುಂಬಾ ದೊಡ್ಡ ಆಜ್ಞೆ ಯಾವುದೇ ಅಂತ ಕೇಳ್ತಾರೆ. So God said, love the Lord your God with all your heart, your soul and mind. ಸೊ ದೇವರು ಹೇಳ್ತಾರೆ, ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪ್ರಾಣದಿಂದಲೂ ಪ್ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು. So how can you love your Lord with all of your heart? ಸೊ ನಿಮ್ಮ ದೇವರನ್ನ ಪೂರ್ಣ ಪ್ರಾಣದಿಂದ ಹೃದಯದಿಂದ ಹೇಗೆ ಪ್ರೀತಿ ಮಾಡೋದು? Why I'm connecting this verse to the worship is, ಸೊ ಯಾಕೆ ನಾನು ಈ ವಾಕ್ಯವನ್ನು ಆರಾಧನೆಗೆ ಕನೆಕ್ಟ್ ಮಾಡ್ತಿದ್ದೀನಿ ಅಂದ್ರೆ, your heart is an inner control center of a person. Your heart, for a person, heart is the inner control center. ಸೊ ನಮ್ಮ ಒಬ್ಬ ವ್ಯಕ್ತಿಗೆ ನಮ್ಮ ಹೃದಯ ಅನ್ನೋದೇ ಅವ್ರ ಕಂಪ್ಲೀಟ್ ಎಲ್ಲವನ್ನ ಕಂಟ್ರೋಲ್ ಮಾಡುತ್ತೆ, ಅವರ ಜೀವನವನ್ನ, ಅವರ ಶರೀರ ಎಲ್ಲವನ್ನ. Every emotions, everything will be coming from the heart. ಎಲ್ಲ ನಮ್ಮ ಭಾವನೆಗಳು, ಆಲೋಚನೆಗಳೆಲ್ಲ ನಮ್ಮ ಹೃದಯದಿಂದಲೇ ಬರೋದು. The main desires of God is He wants your full heart. ಸೊ ದೇವರು ಎಕ್ಸ್ಪೆಕ್ಟ್ ಮಾಡೋದು ನಿಮ್ಮ ಪೂರ್ಣ ಹೃದಯ ಅವ್ರಿಗೆ ಬೇಕು ಅಂತ ಹೇಳ್ಬಿಟ್ಟು. Amen. ಆಮೆನ್. So how can, if just for example, if ಒಂದು ಸಣ್ಣ ಉದಾಹರಣೆಗೆ, take a husband and a wife. ಗಂಡ ಹೆಂಡತಿನ ಉದಾಹರಣೆಗೆ ತಗೊಂಡ್ರೆ, If our wife is loving her husband truly, ಒಬ್ಬ ಹೆಂಡತಿ ಗಂಡನನ್ನು ನಿಜವಾಗಿ she might be a different character before loving him. Before loving his husband, she might have different character. ಓಕೆ, ಗಂಡನ ಪ್ರೀತಿ ಮಾಡೋಕೆ ಅಥವಾ ಆತನನ್ನ ತಿಳಿಯೋದಕ್ಕಿಂತ ಮುಂಚೆ ಆಕೆ ಬೇರೆ ಕ್ಯಾರೆಕ್ಟರ್ ಇರ್ಬೋದು, ಬೇರೆ ಆಲೋಚನೆ ಇರ್ಬೋದು. But when she decided to love his husband truly, ಆದರೆ ಆಕೆ ಬಂದ್ಬಿಟ್ಟು ಗಂಡನನ್ನ ಪ್ರೀತಿ ಮಾಡೋಕೆ ಆರಂಭ ಮಾಡಿದ ತಕ್ಷಣದಿಂದ she will change herself so that his husband should be happy. ಸೊ ಆಕೆಯ ನಡತೆ, ಮಾತು ಎಲ್ಲವನ್ನು ಆ ಗಂಡನ ಮೆಚ್ಚಿಸುವ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಂತಾಳೆ. She will try his best to impress his husband. ಸೊ ಆ ಗಂಡನನ್ನ ಮೆಚ್ಚಿಸೋದಕ್ಕೆ, ಸಂತೋಷ ಪಡಿಸೋದಕ್ಕೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತಾರೆ. Whatever that she gonna do, her husband should feel happy. ಸೊ ಆಕೆ ಏನೆಲ್ಲ ಕೆಲಸ ಕಾರ್ಯ ಪ್ರಯತ್ನ ಮಾಡ್ತಾಳೋ ಅದು ಆ ಗಂಡನಿಗೆ ಸಂತೋಷ ಆಗ್ಬೇಕಂತ ಹೇಳಿ ಪ್ರಯತ್ನ ಮಾಡೋದು. So when you are loving God with a true heart, ಸೊ ಅದೇ ರೀತಿಯಲ್ಲಿ ನಾವು ದೇವರನ್ನ ಒಂದು ನಿಜವಾಗ ಹೃದಯಪೂರ್ವಕವಾಗಿ ಪ್ರೀತಿ ಮಾಡಬೇಕಾದ್ರೆ, the more you love your God, the more you become like him.
ಸೊ ನೀವು ಎಷ್ಟು ಹೆಚ್ಚಾಗಿ ದೇವ್ರನ್ನ ಪ್ರೀತಿ ಮಾಡ್ತೀರೋ ಅಷ್ಟು ಹೆಚ್ಚಾಗಿ ಅವರ ರೀತಿ ನೀವು ಮಾರ್ಪಡಿಸ್ತಿರ್ತೀರಾ. The more you worship him, the more you become like him. ಎಷ್ಟು ಹೆಚ್ಚಾಗಿ ನಾವು ಅವರ ದೇವ್ರನ್ನ ಆರಾಧನೆ ಮಾಡ್ತಿರೋ ಅಷ್ಟು ಅವರ ರೀತಿಯಲ್ಲಿ ನಾವು ಬದಲಾವಣೆ ಆಗ್ತೀವಿ. If husband does not like anything, even she will hate that. ಸೊ ಯಾವ ರೀತಿ ಗಂಡಗ ಒಂದು ವಿಷಯ ಇಷ್ಟ ಆಗಲ್ಲ ಅಂದ್ರೆ ಹೆಂಡತಿಗೂ ಇಷ್ಟಪಡಲ್ಲ, ಅದೇ ರೀತಿನೇ ದೇವ್ರೊಂದು ಕೆಲಸ ಒಂದು ಕಾರ್ಯ ಇಷ್ಟ ಇಲ್ಲ ಅಂದ್ರೆ ನಾವು ಕೂಡ ಅದನ್ನ ಇಷ್ಟಪಡಬಾರದು. Amen. ಆಮೇನ್. So worship is not only the singing songs in the church. ಸೊ ಆರಾಧನೆ ಅಂದ್ರೆ ಬರೀ ಸಭೆಯಲ್ಲಿ ಹಾಡಾಡೋದು ಮಾತ್ರ ಅಲ್ಲ. Worship is not only coming to the church only in the Sunday. ಸೊ ಆರಾಧನೆ ಅಂದ್ರೆ ಬರೀ ಭಾನುವಾರ ಶನಿವಾರ ಸಭೆಗೆ ಬರೋದು ಮಾತ್ರ ಅಲ್ಲ. Worship is all about 24/7 praising the Lord in every situation that you're gonna go through. ಆರಾಧನೆ ಅನ್ನೋದು 24/7 ಎಲ್ಲಾ ಸಮಯದಲ್ಲೂ ದೇವ್ರಿಗೆ ಏನ್ ಇಷ್ಟ ಆಗಿರುತ್ತೋ ಆ ರೀತಿ ನಾವು ನಡೆದುಕೊಳ್ಳೋದು. Let us read one more scripture, Matthew 15:8-9. ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ. ಮತ್ತಾಯ 15 8-9. ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. So this scripture is talking about the Pharisees. ಸೊ ಇಲ್ಲಿ ವಾಕ್ಯ ಬಂದ್ಬಿಟ್ಟು ಪರಿಸರ ಬಗ್ಗೆ ಮಾತಾಡ್ತಿದೆ. So they were very well in the word of God. ಅವ್ರಿಗೆ ದೇವ್ರ ವಾಕ್ಯ ತುಂಬಾ ಚೆನ್ನಾಗಿ ಗೊತ್ತು. They know word of God very well than any other people in that time. ಆ ಸಮಯದಲ್ಲಿ ಎಲ್ಲರಿಗಿಂತ ಅವ್ರ ದೇವ್ರ ವಾಕ್ಯ ತುಂಬಾ ಚೆನ್ನಾಗಿ ಗೊತ್ತಿರೋ ವ್ಯಕ್ತಿಗಳು. They were dressing up themselves in a better way manner. ಅವರ ಒಂದು ಡ್ರೆಸ್ ಎಲ್ಲಾನು ತುಂಬಾ ಬೇರೆ ಜನರಿಗಿಂತ ತುಂಬಾ ಚೆನ್ನಾಗಿ ಹಾಕೊಂತಿದ್ರು. Well branded, well qualified dress they used to wear. ಅವ್ರು ನೋಡಕ್ಕೆ ತುಂಬಾ ವಿಶೇಷ ರೀತಿ ದೇವ್ರಿಗೆ ಮೆಚ್ಚುಗೆ ಆಗಿರೋ ರೀತಿಯಲ್ಲಿ ಕಾಣಿಸ್ಕೊಂತಿದ್ರು ಜನರಿಗೆ. They used to praise, they used to sing song like how we are doing. ನಾವು ಯಾವ ರೀತಿ ಇಲ್ಲಿ ಆರಾಧನೆ ಮಾಡ್ತಿರೋ ದೇವ್ರ ವಾಕ್ಯ ಮಾತಾಡ್ತಿರೋ ಅದೇ ರೀತಿ ಅವರು ಆರಾಧನೆ ಮಾಡ್ತಿದ್ರು. ದೇವ್ರ ವಾಕ್ಯದ ಬಗ್ಗೆನೂ ಎಲ್ಲರಿಗೂ ಹೇಳ್ತಿದ್ರು. They used to preach a lot of sermons about word of God. ಸೊ ತುಂಬಾ ದೇವರ ವಾಕ್ಯವನ್ನ ಬೋಧಿಸ್ತಿದ್ರು. But still their heart was not exactly with the God. ಆದ್ರೆ ಅವರ ಹೃದಯ ದೇವರಿಂದ ತುಂಬಾ ದೂರವಾಗಿತ್ತು ಅಂತ ವಾಕ್ಯ ಹೇಳ್ತಿದೆ. They were pleasing their God just with the lips, not by the fullness of the heart. ಸೊ ಅವರು ದೇವರನ್ನ ಮೆಚ್ಚಿಸೋದು ಬರೀ ಹೊರಗಿನ ತೋರ್ಪಡಿಕೆಯಲ್ಲೇ ಹೊರತು ಅವ್ರ ಹೃದಯದಲ್ಲಿ ದೂರ ಇದ್ರು. That's what when you come to church, we may have we may pretend we are the holiest person. ಸೊ ಅದೇ ರೀತಿ ನಾವು ಸಭೆಗೆ ಬಂದಾಗ ನಾವು ತುಂಬಾ ಪರಿಶುದ್ಧರು ಅನ್ನೋ ರೀತಿ ಎಲ್ಲರಿಗೂ ತೋರಿಸ್ಕೋಬಹುದು. Today now I can show for these 2 hours in front of you guys I am the holiest person. I can stand as the holiest person here. ಸೊ ಅದೇ ರೀತಿ ನಾನು ಕೂಡ ಇಲ್ಲಿ ನಿಂತ್ಕೊಂಡು ನಿಮ್ಮೆಲ್ಲರ ಮುಂದೆ ನಾನು ತುಂಬಾ ಪರಿಶುದ್ಧವಾಗಿರೋ ವ್ಯಕ್ತಿ ರೀತಿಯಲ್ಲಿ ಕಾಣಿಸ್ಕೋಬಹುದು ಎಲ್ಲರಿಗೂ. There is a word like for acting there is for better actor is Christians, there some people will say. ಸೊ ಕೆಲವು ಜನ ಈ ರೀತಿ ಹೇಳ್ತಾರೆ ಸಮಾಜದಲ್ಲಿ, ಒಳ್ಳೆ ತುಂಬಾ ನಟನೆ ಮಾಡೋ ವ್ಯಕ್ತಿ ಅಂದ್ರೆ ಕ್ರೈಸ್ತರಿಗಿಂತ ದೊಡ್ಡ ನಟನೆ ಮಾಡೋರು ಇಲ್ಲ ಅಂತೆ. ಸೊ ಕ್ರೈಸ್ತರಿಗಿಂತ ದೊಡ್ಡ ನಟನೆ ಮಾಡೋರು ಇನ್ನೋರು ಇಲ್ಲ ಅಂತ ಹೇಳ್ತಾರೆ. ಒಂದು ಆಸ್ಕರ್ ಅವಾರ್ಡೇ ಕೊಡ್ಬೋದಂತೆ ಅವ್ರಿಗೆ. ಓಕೆ, ಅವ್ರಿಗೆ ಆಸ್ಕರ್ ಅವಾರ್ಡೇ ಕೊಡ್ಬೋದು, ಆ ರೀತಿ ಒಳ್ಳೆ ನಟನೆ ಮಾಡ್ತಾರೆ ಅಂತ ಹೇಳ್ತಾರಂತೆ. So not only pleasing God in the church. ಸೊ ದೇವ್ರನ್ನ ಬರೀ ಸಭೆಯಲ್ಲಿ ಮಾತ್ರ ಮೆಚ್ಚಿಸೋದಲ್ಲ, in every situation you need to be please the God. ಎಲ್ಲಾ ಸಂದರ್ಭದಲ್ಲಿಯೂ ನಾವು ದೇವ್ರನ್ನ ಮೆಚ್ಚಿಸೋರಾಗಿ ನಡ್ಕೊಬೇಕು. Amen. Amen. With the same words, some people in the same mouth they will worship the Lord. ಅದೇ ಬಾಯಲ್ಲಿ ದೇವರನ್ನ ಆರಾಧನೆ ಮಾಡ್ತಾರೆ. With the same mouth they will keep on saying some bad words after the church. ಅದೇ ರೀತಿಯಲ್ಲಿ ಅದೇ ಬಾಯಲ್ಲಿ ಸಭೆಯಿಂದ ಆಚೆ ಹೋದಾಗ ಅದೇ ದೇವ್ರ ವಾಕ್ಯ ದೇವರನ್ನ ಆರಾಧನೆ ಮಾಡದ ಬಾಯಲ್ಲಿ ನಾವು ಬೇರೆ ಲೋಕದ ರೀತಿ ಭಾಷೆಯನ್ನು ಬಳಸ್ತೀವಿ. ಚರ್ಚಲ್ಲಿ ಬರುವಾಗ ಎಷ್ಟೋ ಪರಿಶುದ್ಧವಾಗಿ ದೇವ್ರನ್ನ ಆರಾಧನೆ ಮಾಡ್ತಾ ಇರ್ತೀರಿ. ಸೊ ವೈಲ್ ಕಮಿಂಗ್ ಟು ಚರ್ಚ್ ವಿ ಕೀಪ್ ವರ್ಷಿಪಿಂಗ್ ಗಾಡ್. ಆದ್ರೆ ಆಚೆ ಹೋದ್ಮೇಲೆ ಏನು ಅಂತ ದೇವ್ರು ಕೇಳ್ತಾರೆ. ಬಟ್ ವೆನ್ ವಿ ಗೋ ಔಟ್ಸೈಡ್ ಗಾಡ್ ವಿಲ್ ಆಸ್ಕ್ ವಾಟ್ ಯು ಆರ್ ಸ್ಪೀಕಿಂಗ್. ಕೆಲವೊಂದು ಜನ ಅಂದ್ರು ಬಾಯಿ ಎತ್ತಿದ್ರೆ ಸಾಕು. ಕೆಲವೊಂದು ಜನ ನೋಡಿದೀರಾ, ಅವರು ಬಾಯಿ ಎತ್ತರೆ ಕೇಳ ಕೂಡ ಆಗಲ್ಲ ಅಂತ ಮಾತುಗಳು. ಸೊ ಸಮ್ ಪೀಪಲ್ ವೆನ್ ದೇ ಸ್ಪೀಕ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಈವನ್ ಹಿಯರ್ ಆಲ್ಸೋ ದ ಕೈಂಡ್ ಆಫ್ ಲ್ಯಾಂಗ್ವೇಜ್ ದೇ ಸ್ಪೀಕ್. ಅದೇ ಬಾಯಿಂದ ದೇವ್ರನ್ನ ಆರಾಧಿಸ್ತಾರೆ, ನೀವು ಅನ್ಕೊಂತೀರಾ ದೇವ್ರು ನೋಡ್ತಾರ ತಗೊಂತಾರ ಆರಾಧನೆ? ಸೊ ಇನ್ ದ ಸೇಮ್ ವೇ ಯು ಕಮ್ ಅಂಡ್ ವರ್ಷಿಪ್ ಹಿಯರ್, ಡು ಯು ಥಿಂಕ್ ಗಾಡ್ ವಿಲ್ ಅಕ್ಸೆಪ್ಟ್ ಯುವರ್ ವರ್ಷಿಪ್? ಎಂದಿಗೂ ಅದನ್ನ ಆ ಯಜ್ಞವನ್ನು ತಗೊಳ್ಳೋದಿಲ್ಲ. ಸೊ ಗಾಡ್ ವಿಲ್ ನೆವರ್ ಅಕ್ಸೆಪ್ಟ್ ದಟ್ ಕೈಂಡ್ ಆಫ್ ವರ್ಷಿಪ್. ನೀವು ಆರಾಧನೆ ಮಾಡುವಾಗ ನಿಮಗೆ ಯೋಗ್ಯವಾದ ಆರಾಧನೆಯನ್ನು ದೇವರಿಗೆ ಕೊಡಬೇಕು.
So when you are worshipping, we should be qualified and we should give it in a right manner. The person, the one who loves me will keep my commandment, the word says. ಸೊ ಯಾರು ನನ್ನನ್ನು ಪ್ರೀತಿಸ್ತಾರೋ ಅವರು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾರೆ ಅಂತ ವಾಕ್ಯ ಹೇಳುತ್ತೆ. So love is without action, love is waste. ಸೊ ಕಾರ್ಯರೂಪದಲ್ಲಿ ಇಲ್ಲದಿರ ಆ ಒಂದು ಪ್ರೀತಿ ನಿಜವಲ್ಲ. We can say many things in the words, we can express our love. ಸೊ ನಾವು ಬಾಯಲ್ಲಿ ನಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸ್ಬೋದು, ಎಲ್ಲ ಬಾಯಲ್ಲಿ ಎಲ್ಲ ನಾವು ತೋರಿಸ್ಬೋದು. But without action, the love is waste, I say. ಆದ್ರೆ ಅದು ರೂಪಕ್ಕೆ ಬರದೇ ಇದ್ರೆ ಅದು ವ್ಯರ್ಥ. The one who loves me will keep my commandments. ಸೊ ಯಾರು ನನ್ನನ್ನು ಪ್ರೀತಿಸ್ತಾರೋ ಅವರು ನನ್ನ ವಾಕ್ಯಗಳನ್ನು ಕೈಗೊಂಡು ನಡೆಯುವರು. But if you are failing to keep the commandments, check yourself. But just we are saying with the words, just all. ಸೊ ಆದ್ರೆ ನಾವು ಆಜ್ಞೆಗಳ ರೀತಿಯಲ್ಲಿ ನಡ್ಕೊಂಡಿಲ್ಲ ಅಂದ್ರೆ ನಮ್ಮನ್ನು ನಾವು ಪರೀಕ್ಷಿಸ್ಕೋಬೇಕು. We are thinking that we are loving God with a true heart. ನಾವು ಯೋಚನೆ ಮಾಡ್ತೀವಿ ನಾವು ದೇವರನ್ನ ನಿಜವಾದ ನಾವು ಪೂರ್ಣ ಹೃದಯದಿಂದ ಆರಾಧನೆ ಮಾಡ್ತಿದ್ದೀವಿ, ಪ್ರೀತಿ ಮಾಡ್ತಿದ್ದೀವಿ ಅಂತ. But if we are not keeping His commandments in every situation, just we are saying for word that I love you, Lord. ಆದರೆ ಅವರ ಆಜ್ಞೆಗಳನ್ನು ನಾವು ಕೈಕೊಂಡು ಎಲ್ಲಾ ಸಂದರ್ಭದಲ್ಲಿ ನಡೆಯೋದಿಲ್ಲ ಅಂದ್ರೆ ಅದು ವ್ಯರ್ಥ ಅಂತ ಹೇಳ್ಬಿಟ್ಟು. There are many things to say, but I think He gave me only 10 minutes. ಹೇಳ್ಬೇಕಂತಿದೆ, ಆದ್ರೆ ಸಮಯ ಅಭಾವ ಇದೆ. So just keep it in mind, the true worshipper will have the fruits of the Holy Spirit. ಸೊ ಇದು ಒಂದು ಮಾತ್ರ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ, ನಿಜವಾಗ್ಲೂ ದೇವರನ್ನ ಪ್ರೀತಿ ಮಾಡೋರು ಪವಿತ್ರಾತ್ಮ ಫಲಗಳನ್ನ ಹೊಂದಿರೋರಾಗಿರ್ತಾರೆ. The person who filled with the Holy Spirit, ಯಾರು ದೇವರಾತ್ಮರಿಂದ ತುಂಬಲ್ಪಟ್ಟಿರ್ತಾರೋ, just think if a person is filled with the drunkenness, with the alcohol. ಸೊ ಯಾರು ಅದೇ ಕುಡಿತಾರಲ್ವಾ, ಕಂಪ್ಲೀಟ್ ಆಗಿ ಕುಡ್ದಿರ್ಬೇಕಾದ್ರೆ ಅವರು ಯಾವ ರೀತಿ ಕಂಟ್ರೋಲ್ ಅಲ್ಲಿ ಇರ್ತಾರೋ, if he worship the Lord, he will worship with the drunkenness. ಸೊ ಅದೇ ರೀತಿ ಒಂದು ಮತ್ತಿನಲ್ಲೇ ದೇವ್ರನ್ನ ಆರಾಧಿಸ್ತಾನೆ. ಒಂದು ಮತ್ತಿನಲ್ಲಿರೋನು ಒಂದು ಮತ್ತಿನಲ್ಲೇ ದೇವ್ರನ್ನ ಆರಾಧಿಸ್ತಾನೆ. ಸೊ ಅದೇ ರೀತಿಯಲ್ಲಿ ಆ ಒಂದು ಕುಡಿದಿರೋ ವ್ಯಕ್ತಿ ಯಾವ ರೀತಿ ಆ ಇನ್ಫ್ಲೂಯೆನ್ಸ್ ಅಲ್ಲಿ ನಡ್ಕೊಂತಾರೋ, ಆ ಕಂಟ್ರೋಲ್ ಇಲ್ದಿರ, ಅದೇ ರೀತಿ ಯಾವ ದೇವರಾತ್ಮರಲ್ಲಿ ತುಂಬಲ್ಪಟ್ಟಿರ್ತಾರೋ ಆ ಆತ್ಮರ ಕಂಟ್ರೋಲ್ ಅಲ್ಲಿ ಅವ್ರನ್ನ ಆರಾಧನೆ ಮಾಡ್ತಾರೆ. So at the same how a drunkenness full of alcoholic will worship the Lord with full of drunkenness, at the same way the one who filled with the Holy Spirit will worship Him with the Spirit. ಸೊ ಯಾವ ರೀತಿ ಆ ಕುಡಿದಿರೋ ವ್ಯಕ್ತಿ ಅದರ ಕಂಟ್ರೋಲ್ ಅಲ್ಲಿ ಹತೋಟಿಯಲ್ಲಿ ಆತನ ಏನ್ ಮಾಡ್ತಾನ ಅಂತ ಗೊತ್ತಿರಲ್ಲ, ಎಲ್ಲ ಒಂದು ಕಂಟ್ರೋಲ್ ಅಲ್ಲಿ ನಡ್ಕೊಂತಿರ್ತಾನೋ, ಅದೇ ರೀತಿನೇ ಯಾರು ದೇವರಾತ್ಮರಿಂದ ತುಂಬಲ್ಪಟ್ಟಿರ್ತಾರೋ ಆತ್ಮರ ಕಂಟ್ರೋಲ್ ಅಲ್ಲಿ ನೀವು ಆರಾಧನೆ ಆಗ್ಲಿ ಎಲ್ಲ ಕಾರ್ಯಗಳನ್ನು ಮಾಡ್ತಿರ್ತೀರ, ಮಾಡ್ಬೇಕು ಅಂತ. When you and the Spirit become one, ನೀವು ಮತ್ತೆ ದೇವರಾತ್ಮರ ಒಂದಾಗಿದ್ದಾಗ, even if you shout, even if you sit, even if you say anything, God will be glorified through your praises. ಸೊ ಆ ರೀತಿ ನಾವು ಆತ್ಮದಲ್ಲಿ ತುಂಬಲ್ಪಟ್ಟು ಒಂದು ಮನಸ್ಸಿನಿಂದ ನೀವು ಮಾತಾಡಿದ್ರು ಆರಾಧನೆ ಮಾಡಿದ್ರು ಎಲ್ಲಾ ಕಾರ್ಯಗಳಲ್ಲೂ ದೇವರ ನಮಗೆ ಮಹಿಮೆ ಉಂಟಾಗುತ್ತೆ. Amen. ಆಮೆನ್. Worship is not only just for the 1 hour. ಸೊ ಆರಾಧನೆ ಅನ್ನೋದು ಬರೀ 1 hour ನಾವು ಹಾಡೇಳಿ ಆರಾಧನೆ ಮಾಡೋದಲ್ಲ. When you win the whole week against your temptation, ಸೊ ಇಡೀ ವಾರವೆಲ್ಲ ನಿಮಗೆ ಬರುವಂತ ಪರ್ಸನಲ್ ಆಗಿ ಬರುವಂತ ಎಲ್ಲಾ ಶೋಧನೆಗಳು ಆಲೋಚನೆಗಳನ್ನೆಲ್ಲ ಗೆಲ್ತೀರಲ್ವಾ, and after winning everything and you are coming to live, the God is the one who made me to win the temptations. ಸೊ ಆ ಶೋಧನೆಗಳನ್ನೆಲ್ಲ ಆ ವಾರ ಎಲ್ಲ ಜಯಿಸ್ಬಿಟ್ಟು ಆ ಜಯದಿಂದ ಇಲ್ಲಿಗೆ ಬಂದ್ಬಿಟ್ಟು ದೇವ್ರನ್ನ ಆರಾಧನೆ ಮಾಡ್ತಿರಲ್ಲ, ಅದು ಆರಾಧನೆ. You need to worship God when you have everything. ಸೊ ನಮ್ಗೆ ಎಲ್ಲ ಇರ್ಬೇಕಾದ್ರೆ ದೇವ್ರನ್ನ ಆರಾಧನೆ ಮಾಡ್ಬೇಕು. It's very easy to worship when you have everything. ತುಂಬಾ ಸುಲಭ, ನಮ್ಗೆಲ್ಲ ಇರ್ಬೇಕಾದ್ರೆ ಊಟ ಬಟ್ಟೆ ಹಣ ಎಲ್ಲ ಇರ್ಬೇಕಾದ್ರೆ ದೇವ್ರನ್ನ ಆರಾಧನೆ ಮಾಡೋದು ತುಂಬಾ ಸುಲಭ ಆಗುತ್ತೆ. But what if you don't have anything? Will you praise the Lord? ಸೊ ಆದ್ರೆ ಅದೆಲ್ಲ ನಮ್ಮಿಂದ ತೆಗೆಯಲ್ಪಡ್ಬೇಕಾದ್ರೆ ಅವಾಗ್ಲೂ ನಾವು ದೇವ್ರನ್ನ ಆರಾಧನೆ ಮಾಡಕ್ ಆಗುತ್ತಾ? It's very hard. ಸೊ ಅದು ತುಂಬಾ ಕಷ್ಟ. But not for His true child. ಆದ್ರೆ ನಿಜವಾಗ್ಲೂ ದೇವರನ್ನ ನಂಬಿರೋವ್ರಿಗೆ ಅದು ಕಷ್ಟ ಅಲ್ಲ. Not for His true disciple. ನಿಜವಾದ ಆತನ ಶಿಷ್ಯರಿಗೆ ಅದು ಕಷ್ಟ ಆಗಲ್ಲ. God has called every person not to be a believer but to be a disciple. ಸೊ ದೇವರು ನಮ್ಮನ್ನ ಕರೆದಿರೋದು ಬರೀ ವಿಶ್ವಾಸಿ ಆಗಿರೋದಕ್ಕಲ್ಲ, ಆದ್ರೆ ಆತನ ಶಿಷ್ಯರಾಗುವುದಕ್ಕಾಗಿ. Just to be believer, God does not call you. There is a quality like you need to be a disciple. ಸೊ ಬರೀ ವಿಶ್ವಾಸಿಗೋಸ್ಕರ ನಮ್ಮನ್ನ ದೇವ್ರು ಕರೆದಿಲ್ಲ, ಆದ್ರೆ
ನಾವು ಅವರ ಶಿಷ್ಯರಾಗ್ಬೇಕಂತಾರೆ ದೇವ್ರು ಕರೆದಿದ್ದಾರೆ. Who is disciple? ಆ ಶಿಷ್ಯರು ಅಂದ್ರೆ ಯಾರು? The one who exactly copy paste the Jesus is the true disciple, I can ಸೊ say. ಯೇಸು ಕ್ರಿಸ್ತನ ಅದೇ ರೀತಿಯಲ್ಲಿ ನಾವು ಹಿಂಬಾಲಿಸಿ ಆ ರೀತಿ ನಡ್ಕೊಳ್ಳೋವರೇ ನಿಜವಾದ ಶಿಷ್ಯರು. When the word is living in you, ಯಾವಾಗ ದೇವರ ವಾಕ್ಯ ನಮ್ಮಲ್ಲಿ ಜೀವಿಸುತ್ತಾ ವಾಸ ಮಾಡುತ್ತದೋ, when you are in the word, when the word is in you, ನಾವು ವಾಕ್ಯದಲ್ಲಿದ್ದು ವಾಕ್ಯ ನಮ್ಮಲ್ಲಿ ಇರ್ಬೇಕಾದ್ರೆ, and when you come here to worship the Lord, ಸೊ ಅವಾಗ ನಾವು ಇಲ್ಲಿ ಬಂದು ದೇವರನ್ನ ಆರಾಧನೆ ಮಾಡಿದ್ರೆ, everything that you gonna do, every singing that you gonna do will be lifted as a living sacrifice to ಸೊ Lord. ಎಲ್ಲವೂ ನಿಮ್ ಕಾಡು ಅವಾಗ ಬಂದು ನೀವು ಮಾಡುವ ಎಲ್ಲ ಕೆಲಸಗಳು, ಆರಾಧನೆ ಎಲ್ಲವೂ ಒಂದು ದೇವರಿಗೆ ಮಹಿಮೆ ಉಂಟಾಗುವ ರೀತಿಯಲ್ಲಿ ಆಗುತ್ತೆ. Amen. ಆಮೆನ್. I don't want to take much time, ಸೊ ನಾನು ಹೆಚ್ಚಾಗಿ ಸಮಯ ತಗೊಳ್ಳಲ್ಲ. and thank you so much for this opportunity to my dad. ಸೊ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಅಪ್ಪಗೆ ತುಂಬಾ ಕೃತಜ್ಞತೆ ಹೇಳ್ತೀನಿ. I have many things to say. ಸೊ ತುಂಬಾ ವಿಷಯಗಳು ಹೇಳೋದಕ್ಕಿದೆ, Because of the time, I'm not saying anything. ಆದ್ರೆ ಸಮಯ ಅಭಾವ ಇರೋದ್ರಿಂದ ನಾನು ಹೇಳಕ್ ಆಗ್ತಿಲ್ಲ ಇವಾಗ. But I can say one thing: God will extend the church for many people. ಆದ್ರೆ ಒಂದ್ ವಿಷಯ ನಾನು ಹೇಳಕ್ ಇಷ್ಟಪಡ್ತೀನಿ, ಈ ಒಂದು ಸಭೆಯನ್ನು ದೇವರು ಇನ್ನೂ ಅಭಿವೃದ್ಧಿ ಪಡಿಸಿ ಹೆಚ್ಚು ಮಾಡ್ತಾರೆ. Many people gonna come here. ತುಂಬಾ ಅನೇಕ ಜನ ಬಂದು ದೇವರಲ್ಲಿ ರಕ್ಷಣೆ ಹೊಂದ್ಕೊಂತಾರೆ. ಅನೇಕ ಜನರು ಇಲ್ಲಿ ಬರ್ತಾರೆ, ಅನೇಕ ಜನರು ಕೂಡ್ತಾರೆ, ನನ್ನ ದೇವರಾದ ಯೆಹೋವನನ್ನ ಆರಾಧಿಸ್ತಾರೆ. ಸೊ ಮೆನಿ ಪೀಪಲ್ ವಿಲ್ ಕಮ್ ಹಿಯರ್, ದೇ ವಿಲ್ ಗೆಟ್ ವರ್ಷಿಪ್ ದ ಲಾರ್ಡ್. ಮುಂದಿನ ಕಾಲದಲ್ಲಿ ಈ ಒಂದು ಸಭೆಯ ಆರಾಧನೆ ಇನ್ನೊಂದು ಲೆವೆಲ್ಗೆ ದೇವರು ತಗೊಂಡು ಹೋಗ್ತಾರೆ. Even in the coming days, God is going to lift up the worship to another level here. ದೊಡ್ಡವರು ಮಾತ್ರ ಅಲ್ಲ, ಮುಖ್ಯವಾಗಿ ಯೌವನಸ್ಥರನ್ನ ದೇವರು ಈ ಸಭೆಯಲ್ಲಿ ಉಪಯೋಗಿಸಲಿದ್ದಾರೆ. So it is not only elders, especially many youth whom God is going to use here. ನನಗೊಂದು ದೊಡ್ಡ ಆಸೆ ಇದೆ, ಎಲ್ಲ ಯೌವನಸ್ಥರು ಒಂದು ಆರಾಧನೆ ನಡೆಸುವವರಾಗಿರಬೇಕು, ಕೀಬೋರ್ಡ್ ಹೊಡೆಯೋರು ಎಲ್ಲಾದ್ರೂ ಆಪರೇಟ್ ಮಾಡುವವರಾಗಿರ್ಬೇಕಂತ ಈ So ಸಭೆಯಲ್ಲಿ. I have a great passion and desire that all the youth here should be involved in the worship and also in the music and ಹೆಣ್ಣು instrument. ಮಕ್ಕಳು ಕೂಡ ಅವರೇ ವಿತ್ ಇನ್ಸ್ಟ್ರೂಮೆಂಟ್, ಸೌಂಡ್ ಸಿಸ್ಟಮ್ ಆಗ್ಲಿ ಎಲ್ಲ ಆಗ್ಲಿ ಅವರೇ ಇರಬೇಕಂತ ನನ್ನ ದೊಡ್ಡ ಆಸೆ. So it's my desire that both even women also should be part of this worship and ಮುಂದಿನ all ಕಾಲದಲ್ಲಿ ಅದೆಲ್ಲ ನಡೆದು ತೀರ್ತದೆ ಅಂತ ನಾನು ನಂಬ್ತೀನಿ. So I believe that in the coming days that is going to happen. ಈ ಕೊಟ್ಟ ಅವಕಾಶಕ್ಕಾಗಿ ದೇವರಿಗೆ ಸ್ತುತಿಸ್ತೇನೆ, ನಿಮಗೆ ಸ್ತುತಿಸ್ತೇನೆ. ನನಗೋಸ್ಕರ ಪ್ರಾರ್ಥನೆ ಮಾಡಿದ ಪ್ರತಿಯೊಂದು ಒಬ್ಬರಿಗೂ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ನಿಮ್ಮ ಪ್ರಾರ್ಥನೆ ಇದೊಂದು ಉತ್ತರವಾಗಿ ಇಲ್ಲಿ ನಿಂತಿದೆ ಅಂತ ನಾನು ಹೇಳಬಲ್ಲೆ. So as I am standing here, it is a testimony for all the prayers which are being offered by you all, and I give thanks to God for giving me this opportunity to stand here. ಎಲ್ಲವೂ ಘನವು ಮಾನವು ಯೆಹೋವನಿಗೆ ಅಂತೇಳಿ. So all glory and honor I give to God. Hallelujah. Praise the Lord. ಸಂತೋಷವಾಗಿದ್ದೀರಾ? ಯಾರು ಸಂತೋಷವಾಗಿದ್ದೀರಿಲ್ಲ? ನಾನು ಮಾತ್ರ ಸಂತೋಷವಾಗಿದ್ದೀನಿ. Hallelujah. ಮತ್ತೆ ನನ್ನ ಮಕ್ಕಳು ದೇವರಲ್ಲಿ ಬೆಳೀತಾರೆ ಅನ್ನೋ ವಿಚಾರ ಕೇಳುವಾಗಲೇ ಸಂತೋಷ ಪಡುತ್ತೇವೆ. ಆಮೇನ್. ದೇವರು ಅವರಿಬ್ಬರನ್ನು ಇನ್ನೂ ಹೆಚ್ಚಾಗಿ ದೇವರ ಮಹಿಮೆಗಾಗಿ ಉಪಯೋಗ ಮಾಡಲಿ. Hallelujah. ನಾನು ತುಂಬಾ ಕಪ್ಪು ಕಾಣಿಸ್ತೀನಿ, ಸ್ವಲ್ಪ ಫಿಲ್ಟರ್ ಮಾಡ್ರಪ್ಪ ಅಲ್ಲಿ. Hallelujah. Praise the Lord. ಈ ಸಲ ಸ್ವಲ್ಪ ನನ್ನನ್ನು ನಾನೇ ನೋಡೋ ಒಂದು ಟೈಮ್ ಭಯ ಬೀಳ್ತೀನಿ. ದೇವರು ಅದ್ಭುತವಾಗಿ ಜೋಶುವನ ಉಪಯೋಗ ಮಾಡಿಕೊಂಡಿದ್ದಾನೆ, ಅದಕ್ಕಾಗಿ ದೇವರ ಸ್ತೋತ್ರ. ನೇಪಾಳಲ್ಲಿ ಅವನಿಗೆ 15 ಕಿಲೋಮೀಟರ್ ನಡೆದಾಡಿ ಹೇಳಿದಾಗ ನಾನು ಯಾವುದೇ ಕಾರಣಕ್ಕೂ ವಾಪಸ್ ಕರ್ಕೊಂಡಲ್ಲ. ಆಮೇಲೆ ಈಗ ನಾನು ಪ್ರೇಯರ್ ಮಾಡೋದು ಅಷ್ಟೇ, ನನ್ನ ತಂದೆಯಾಗಿ ಒಬ್ಬ ಸೇವಕನಾಗಿ ಅವ್ರಿಗಾಗಿ ಪ್ರಾರ್ಥನೆ ಮಾಡೋದು. ಯಾರು ಕೆಲ್ಸಕ್ಕೆ ಹೋಗಿರೋದು? ಯಾರು ನೋಡ್ಬೇಕು? ದೇವ್ರೇ ನೋಡ್ಬೇಕು. ಮಾಸ್ತಿಲ್ ಮಾತ್ರ ದೇವ್ರಿಲ್ಲ, ನೇಪಾಳದಲ್ಲೂ ದೇವರಿದ್ದಾನೆ. ಆಮೇಲೆ ಅಲ್ಲಿ ಹೇಳಿದ್ರು, ಅಲ್ಲಿ ಏನೂ ಇಲ್ಲ, ಅಂಗಡಿ ಇಲ್ಲ, ಒಂದು ಟ್ಯಾಬ್ಲೆಟ್ ತಗೊಳ್ಳೋದಕ್ಕೆ ಅಂಗಡಿ ಇಲ್ಲ, ಶಾಪ್ ಇಲ್ಲ, ಇನ್ನೂ ಹಾಸ್ಪಿಟ್ಲ್ ಇಲ್ಲ, ಏನೂ ಇಲ್ಲ, ಬರೀ ಕಾಡುಗಳು, ಬೆಟ್ಟ ಗುಡ್ಡಗಳೇ. ಹೌದು, ಅಲ್ಲಿ ಏನು ಊಟ ಕೊಡ್ತಾರೋ ಅದೇ ತಿನ್ಬೇಕು. ಇಲ್ಲಿ ಪಾತ್ರೆ ಉಜ್ತಾರಲಿಲ್ಲ, ಅಲ್ಲಿ ಪಾತ್ರೆ ಉಜ್ತಾರೆ. ಇಲ್ಲಿ ಬಟ್ಟೆ ಒಗಿತಾರಲ್ಲ, ಅಲ್ಲಿ ಬಟ್ಟೆ ಒಗಿತಾರೆ. ಊಟದ ಬೆಲೆ ಗೊತ್ತಾಗುತ್ತೆ, ಸಮಯದ ಬೆಲೆ ಗೊತ್ತಾಗುತ್ತೆ. ಇದರ ಮಧ್ಯದಲ್ಲಿ ದೇವರನ್ನ ಘನಪಡಿಸೋದು ಕಲ್ತ್ಕೊಂಡಿರ್ತೀವಿ. ಆಮೇನ್. ಓಕೆ, ನನ್ನ ಆಸೆ ಬರೀ ನನ್ನ ಕುಟುಂಬ ಮಾತ್ರ ಅಲ್ಲ, ಇಲ್ಲಿ ಒಂದೊಂದು ಫ್ಯಾಮಿಲಿ ದೇವರಲ್ಲಿ ಬೆಳೆಯಬೇಕು, ಸೇವೆ ಮಾಡಬೇಕಂತೇಳಿ. ಜೋಶುವನ್ನ ಹೆಚ್ಚಾಗಿ ಆಶೀರ್ವಾದ ಮಾಡಲಿ.